ಅಭ್ಯರ್ಥಿಯ ಗೆಲುವಿಗಾಗಿ ಹತ್ತನೇ ಎದುರಿಸ್ತಾ ಇದ್ದಾರೆ. ಇವತ್ತಿನ ನಮ್ಮೆಲ್ಲ ಜನಪ್ರಿಯ ನಾಯಕರಾದಂತಹ ಕಿರಣ್ ಕುಮಾರ್ ಖೇಡ್ಗೆಯವರೇ, ಗುಂಡೆ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷರಲ್ಲಿ ಸಾಗಿ ಬರುತ್ತಿರುವ ಈ ಒಂದು ಬೈಕ್ ಜಾಥಾದ ಪುರ ಪ್ರವೇಶ ಮಾಡುವುದರ ಮುಖೇನವಾಗಿ ಬಲೋ ಭಾರತ್ ಮಾತಾ ಕಿ ಕೋರ್ತಾ ಈ ಬೃಹತ್ ಬೈಕ್ ರ್ಯಾಲಿಯ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಕಾರಣರಾಗಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನಿಂದ ಬಂದ ನಮ್ಮ ತಮಿಳುನಾಡು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಣ್ಣಾಮಲೈಯವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ. ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಕಿಶೋರ್ ಕುಮಾರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾಪು ಯಾರು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಾಗ ಪಾಕಿಸ್ತಾನಕ್ಕೂ ಜೈಕಾರ ಆಗ್ತಾರೋ ಸುಮಾರು 6.5 ಲಕ್ಷ ಜನ ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆತ್ಮಾರ್ಪಣೆ ಮಾಡಿದ್ದಾರೋ ಅವರೆಲ್ಲರ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯ ಅನುಭವಿಸ್ತಿದ್ದೀವಿ. ಹಾಗಾಗಿ ನಿಮ್ಮ ಘೋಷಣೆ 10 ಅಲ್ಲ 100 ಅಲ್ಲ 1000 ಪಟ್ಟು ಜೋರಾಗಬೇಕು. ಮತ್ತೊಮ್ಮೆ ಹೇಳಿ, ಕೈಯನ್ನು ಮೇಲೆತ್ತಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ನರೇಂದ್ರ ಮೋದಿ ಕಿ, ಅಣ್ಣಾ ಮಲೈ ಕಿ, ಕಿರಣ್ ಕೊಡ್ಗಿ ಕಿ, ಎಸ್ ಯಡಿಯೂರಪ್ಪ ಕೈ, ಆತ್ಮೀಯ ಬಂಧುಗಳೇ, ಒಂದು ಇತಿಹಾಸ ನಿರ್ಮಾಣ ಆಗಿದೆ ಅಂತ ಭಾವಿಸ್ತಾರೆ. ನೀವು ಇತಿಹಾಸವನ್ನೇ ನಿರ್ಮಾಣ ಮಾಡ್ತೀರಿ. 5 ಸಲ
5ಕ್ಕೆ 5 ಸಲ ನೀವು ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಗೆಲ್ಲರೂ ಆದರ್ಶಪ್ರಾಯವಾಗಿರ್ತಕ್ಕಂಥ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರ ಅವರನ್ನು ಗೆಲ್ಲಿಸಿದ ಪುಣ್ಯನೆಲ್ಲ ಮತ್ತೆ ಆ ಜಾಗಕ್ಕೆ ಯಾರು ಅಂತೇಳಿ ನಾವು ತುಂಬ ಯೋಚನೆ ಮಾಡಿದಾಗ ನಮಗೆ ದೊರಕಿರ್ತಕ್ಕಂಥ ಒಂದು ರತ್ನ, ಒಂದು ವಜ್ರ, ಅದು ಕಿರಣ್ ಕೊಡ್ಗೆಯವರು. ನೀವು ಅವ್ರ ಮೇಲಿಟ್ಟಂಥ ಪ್ರೀತಿ, ಅಭಿಮಾನ, ವಿಶ್ವಾಸ ಅದೆಲ್ಲ ಇವತ್ತು ಸಾಗರೋಪಾದಿಯಲ್ಲಿ ಈ ಕಡೆಗೆ ಹರಿದು ಬಂದಿದೆ. ನಾನು ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಕಂಡಂಥ ಅತ್ಯಂತ ಅಪರೂಪದ ಒಂದು ರ್ಯಾಲಿ ಅಂತ ಹೇಳಿದ್ರೆ ಇವತ್ತಿನ ಬೈಕ್ ರ್ಯಾಲಿ ಅಂತ ಭಾವಿಸ್ತೇನೆ. ವಿಶೇಷವಾಗಿ ನಾನಿವತ್ತು ಅಭಿನಂದಿಸಬೇಕು. ಒಬ್ಬ IPS ಅಧಿಕಾರಿ ತನ್ನ ಎಲ್ಲ ಅಧಿಕಾರವನ್ನು ತ್ಯಾಗ ಮಾಡಿ ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ನನ್ನ ಕಿರು ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಕುಂದಾಪುರದ ಈ ಪುಣ್ಯದ ಮಣ್ಣಿಗೆ ಬಂದಿದ್ದಾರೆ. ಅವ್ರಿಗೇನು ಕುಂದಾಪುರ ಹೊಸ್ತಲ್ಲ, ನಮಗೆ ಅವರೇನು ಹೊಸ್ತಲ್ಲ. ಆದರೆ ಅವರು ಆ ತಮಿಳುನಾಡಿಗೆ ಹೋಗಿ ಅಲ್ಲಿ ಏನು DMK ADMK ಪಕ್ಷ ಏನಿತ್ತು ಅದೆಲ್ಲವನ್ನ ಮೂಲೆಗೆ ಸರಿಸಿ ಇವತ್ತು ಅವರು ಒಂದು ಸಭೆಗೆ ಹೋದರೆ ಲಕ್ಷಾಂತರ ಜನ ಸೇರ್ತಾರಂದಾಗ ಅವರ ಕಲ್ಪನೆ ಇತ್ತು. ಪುಣ್ಯಾತ್ಮ ತಿಂಗಳಾನುಗಟ್ಲೆ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಂಥವರ ಒಂದು ಬದುಕು ನಮಗೆಲ್ಲ ಆದರ್ಶ ಅಂತ ಭಾವಿಸ್ತೇನೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ನನಗೆ ರಾಜಕೀಯದಲ್ಲಿ ಏನೂ ಗೊತ್ತಿರಲಿಲ್ಲ. ನಾನು ಅಣ್ಣ ನೀವು ನನ್ನ ಅವತ್ತು ನಾಮಪತ್ರ ಸಲ್ಲಿಕೆ ಬರಬೇಕಂದಾಗ ತುಂಬ ಒತ್ತಡ ಇತ್ತು. ನಾನು ಕೂಡ ತುಂಬ ಅವರಿಗೆ ಒತ್ತಡವನ್ನು ಹಾಕಿಸಿದ್ವಿ ಬೇರೆ ಕಡೆಯಿಂದ. ಹಾಗಾಗಿ ಆದರೂ ಕೂಡ ಬಂದಿದ್ದಾರೆ, ನನಗೆ ಜಯ ಆಗಿದೆ. ಹಾಗಾಗಿ ಅವರ ಇಲ್ಲಿಯ ಬರುವಿಕೆ ಖಂಡಿತ ನಮ್ಮೆಲ್ಲರ ಜಯಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಒಬ್ಬ ಅತ್ಯಂತ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಏನು ಭಾವಿಸ್ತೀವೋ ಅಂಥ ವ್ಯಕ್ತಿತ್ವ ಇವತ್ತು ಅಣ್ಣಾಮಲೆಯವರು ಇವತ್ತು ನಿಮ್ಮ ನಡುವೆ ಇರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ವಿಚಾರ ಅಂತ ಭಾವಿಸ್ತೇನೆ. ಇವತ್ತು ಬಹುಶಃ ಇದು ನೋಡುವಾಗ ಒಂದು ರಥೋತ್ಸವ ಕಂಡಂಗೆ ಆಯಿತು. ಯಾಕಂತ ಹೇಳಿದ್ರೆ ಜಾತಿ ಸೇರಿದ ಜಾತ್ರೆ ಆಗ್ತದಂತೆ. ಹೇಳ್ತಾರೆ, ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗಿ ನೀವು ಹೊಂದಿರಲು ನಡುವೆ ಕುಲ ಗೋತ್ರ ಎತ್ತಣದೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಖಂಡಿತವಾಗಿ ಸ್ನೇಹಿತರೆ, ಇವತ್ತು ರಾಷ್ಟ್ರದ ದಿಕ್ಕನ್ನು ದೆಸೆಯನ್ನು ಬದಲಿಸ್ತಕ್ಕಂಥ ಚುನಾವಣೆ. ಒಬ್ಬ ಅತ್ಯಂತ ಸರಳ ಸಜ್ಜನಿಕೆ ಒಬ್ಬ ರಾಜಕಾರಣಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಅವರಿಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ, ಸಂಕಟಗಳು ಗೊತ್ತಿವೆ. ಅಂತ ಮನುಷ್ಯ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ದೇಶಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಒಂದು ಕಾಣಿಕೆಯಾಗಿ ಅವರು ಉದಿಸಿ ಬರಬೇಕಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ, ನನಗೆ ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಅತ್ಯಂತ ಸೌಮ್ಯದಿಂದ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಈ ಒಂದು ಪ್ರಚಾರ ಸಭೆಗೆ ನಮ್ಮ ಕೊಡುಗೆಯವರು ಹೇಳಿದರು, ಸುರೇಶ್ ಅಣ್ಣ ಒಂದು 10 ನಿಮಿಷ ಬಂದು ಹೋಗ್ಬಿಡ್ತಾರೆ, ತೊಂದರೆ ಆದರೆ ಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ, ಅಣ್ಣ ಅದು ನಮ್ಮದೇ ಕ್ಷೇತ್ರ, ನಮ್ಮ ಹಿರಿಯಣ್ಣ, ನೀವು ಖಂಡಿತ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇಲ್ಲಿ ಬಂದಾಗ ನನ್ನ ಕಣ್ಣು ಧನ್ಯತೆಯನ್ನು ಪಡೆಯಿತು, ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ನಾಡ್ದು ನಡೀತಕ್ಕಂಥ 26ನೇ ಚುನಾವಣೆ ನಮ್ಮ ಮರ್ಯಾದೆ ಪ್ರಶ್ನೆ. ವಿಶೇಷವಾಗಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದ ನಾಯಕ, ಈ ದೇಶದ ಘನತೆಯನ್ನು ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಸಂತ ಒಬ್ಬ ನಾಯಕ. ಅವರ ಸಂಕಲ್ಪಗಳು ಪೂರ್ಣಗೊಳ್ಳಬೇಕಾದ್ರೆ ನಿಮ್ಮ ಒಂದೊಂದು ಮತಗಳು ಕೂಡ ಅವರಿಗೆ ಕೈಗೆ ಶಕ್ತಿಯನ್ನು ತುಂಬಬೇಕು, ಅವರ ತೋಳಿಗೆ ಬಲವನ್ನು ತುಂಬಬೇಕು ಅನ್ನೋಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಈಗ ನಮ್ಮನ್ನ ಉದ್ದೇಶಿಸಿ ಉಡುಪಿ ಜಿಲ್ಲೆಯಲ್ಲಿ बोलो भारत माता की जय श्री राम, प्रधानमंत्री नरेंद्र मोदी की, अन्नामलೈ जी की. ನಾನು ಬೈಕ್ ರ್ಯಾಲಿ ಪ್ರಾರಂಭ ಆಗುವಾಗ ಒಮ್ಮೆ ಮಾತಾಡಿದೆ, ಇನ್ನೊಮ್ಮೆ ನಾನು ಮಾತಾಡೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಅನ್ನಮಲೈ ಅವರನ್ನು ಉಡುಪಿಯ SP ಅಂತ ಮಾಡಲಿಕ್ಕೆ ನಾನೇ ಕಾರಣ ಎಂಬತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. 30 ಡಿಸೆಂಬರ್ 2016 ಇರಬೇಕು, 2016, 16 or 15, 2014 ಡಿಸೆಂಬರ್ 30 ತಾರೀಕಿಗೆ ನಾನು ಅನ್ನಮಲೈ ಅವ್ರ ಹತ್ರ ಕೇಳಿದೆ, ಫೋನ್ ಮಾಡಿ, ತಾವು ಉಡುಪಿ SP ಆಗಿ ಬರ್ತೀರಾ ಅಂತ ಕೇಳಿದೆ. ಅದಕ್ಕೆ ನೀವೆಲ್ಲ ಒಪ್ಪಿದ್ರೆ ಬರ್ತೀನಿ ಅಂತ ಹೇಳಿದರು. ನಾನು ಆಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ನಮಗೆ ಬೇರೆ ಯಾರೂ SP ಬೇಡ, ಅನ್ನಮಲೈ ಅವರೇ ಉಡುಪಿಗೆ SP ಆಗಬೇಕು ಅಂತ ಹೇಳಿ 1 ಜನವರಿ 2015
14ಕ್ಕೆ 1 ಜನವರಿ 2015 1 ಜನವರಿ ಹೊಸ ವರ್ಷದ ಪ್ರಥಮ ದಿವಸ 2015 ಇಸ್ವಿಗೆ ಅನ್ನಮಲೈ ಉಡುಪಿಯ SP ಆಗಿ ಬಂದು ಇಡೀ ಜಗತ್ತಿನ ಇಡೀ ದೇಶದ ಒಂದು ಹೆಸರುವಾಸಿ ಆಗುವಂತ ರೀತಿಯಲ್ಲಿ ಅನ್ನಮಲೈ ಅವರಿಗೆ ಪ್ರಥಮವಾಗಿ ಜನ ಬೆಂಬಲ, ಆ ಜನಪ್ರಿಯತೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅದು ಉಡುಪಿಯಿಂದ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಹೇಳಿಕೆ ಬಯಸ್ತೇನೆ. ಅವರಂತ ಒಬ್ಬ ದಕ್ಷ ಅಧಿಕಾರಿ, IPS ಅನ್ನ ಯಾರೂ ಬಿಡೋದಿಲ್ಲ. ಲಕ್ಷಾಂತರ ಮಂದಿ IPS ಅನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವರು IPS ಗೆ ರಾಜೀನಾಮೆ ಕೊಟ್ಟು ಬರೇ 2% ಇದ್ದಂತ ತಮಿಳುನಾಡಿನ BJPಗೆ ಬೇರೆ ಎಲ್ಲರೂ ಕೂಡ ಎಲ್ಲಿ ಸುಖ ಇದೆ ಅಲ್ಲಿಗೆ ಹೋಗ್ತಾರೆ. ನಾನು ಒಂದು ಸವಾಲನ್ನು ಸ್ವೀಕಾರ ಮಾಡ್ತೇನೆ, ಕಷ್ಟಪಡ್ತೇನೆ, BJPಯನ್ನ ತಮಿಳುನಾಡಿನಲ್ಲಿ ಬೆಳೆಸ್ತೇನೆ ಅಂತಕ್ಕಂಥ ಛಲವನ್ನ ಪಡೆದು IPS ಗೆ ರಾಜೀನಾಮೆ ಕೊಟ್ಟು ಇಂತಹ ಒಂದು ತ್ಯಾಗಮಯಿ ನಾಯಕ ನಮಗೆಲ್ರಿಗೂ ಸಿಕ್ಕಿದ್ದು ನಮ್ಮ ಪುಣ್ಯ. ನನ್ನ ದೇವರಲ್ಲಿ ಪ್ರಾರ್ಥನೆ, ಮೊದಲು ಅವರು ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಬೇಕು, ಎರಡನೇದಾಗಿ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಬೇಕು, 20 ವರ್ಷದ ನಂತರ ದೇಶದ ಪ್ರಧಾನಮಂತ್ರಿ ಆಗಬೇಕು. ಕನ್ನಡ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಶ್ರೀರಾಮ್. ಸಹೋದರಿಯವರೇ, ತಾಯಂದ್ರೆ ನಿಮ್ಮೆಲ್ಲರೂ ಕೂಡ ಫಸ್ಟ್ ನಮಸ್ಕಾರ ತಿಳಿಸ್ತೀವಿ. ಸ್ವಲ್ಪ ತಡೆಯಾಗಿ ನಾವು ಬಂದಿದ್ದೀವಿ, ಅದಕ್ಕೋಸ್ಕರ ಕ್ಷಮೆ ಕೂಡ ಕೋರುತ್ತೀವಿ. ನಾವು ದಕ್ಷಿಣ ಕನ್ನಡದಲ್ಲಿ ಸುಳ್ಯ, ಪುತ್ತೂರು, ಆಮೇಲೆ ಫರಂಗಿಪೇಟೆ ಎಲ್ಲ ಮುಗಿಸ್ಕೊಂಡು ಬರಲಿಕ್ಕೆ ಸ್ವಲ್ಪ ಕಾಲತಾಮದವಾಯಿತು. ತಾವೆಲ್ಲರೂ ಕೂಡ ಏನು ದೊಡ್ಡ ಒಂದು ಮನಸ್ಸಿನಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಬೈಕ್ ರ್ಯಾಲಿ ಮಾಡಿ ತೋರಿಸಿದ್ದೇವೆ. ಮಿತ್ರರೇ, ನಾವು ಯಾಕೆ ಇಲ್ಲಿ ಸೇರಿದ್ದೀವಿ? ನಾಳೆ ಕ್ಯಾಂಪೇನಿಂಗ್ ಲಾಸ್ಟ್ ಡೇ ಇದೆ. ಅದಾದ ಮೇಲೆ 25ನೇ ತಾರೀಕು ಸೈಲೆನ್ಸ್ ಡೇ, ಯಾರು ಕ್ಯಾಂಪೇನ್ ಮಾಡಲಿಕ್ಕಾಗಲ್ಲ. 26ನೇ ತಾರೀಕು ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ತಾ ಇದ್ದೀವಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ MP ಆಗಿ ಯಾರು ಬರಬೇಕು. ಇಲ್ಲಿ ಇರುವವರೆಲ್ಲರೂ ಕೂಡ ದೊಡ್ಡ ನಾಯಕರೇ ನಮ್ಮಲ್ಲಿ ಇದ್ದಾರೆ. ಕುಂದಾಪುರ ಕ್ಷೇತ್ರದಲ್ಲಿ ಜನಪ್ರಿಯ MLA ಆಗಿರುವ ಕಿರಣ್ ಕುಮಾರ್ ಕೊಡಿಗೆ ಸಾಹೇಬರಿದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತು, ಹಾಲಿಡೇ ಶ್ರೀನಿವಾಸ್ ಶೆಟ್ಟಿ ಸಾಹೇಬರು ಚೂಸ್ ಯಾರು ಫಿಲ್ ಮಾಡಲಿಕ್ಕಾಗಲ್ಲ. ಅದರಲ್ಲಿ ಆ ದಾರಿಯಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ನಮಗೆ ಗೊತ್ತು. ಕಿರಣ್ ಕುಮಾರ್ ಕೊಡಿಗೆ ಸಾಹೇಬರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಕಾಪುದಲ್ಲಿ ನಮ್ಮ ಜನಪ್ರಿಯ MLA ಆಗಿರುವ ನಮ್ಮ ಗುರುಮೇ ಸುರೇಶ್ ಶೆಟ್ಟಿ ಸಾಹೇಬರಿದ್ದಾರೆ. ಅವರು ಕೂಡ ನಮಸ್ಕಾರ ತಿಳಿಸಿ ಒಂದು ಬಾರಿ ಅಲ್ಲ 2ನೇ ಬಾರಿ ನಿಮ್ಮ ಪ್ರೀತಿ ಎಲ್ಲ ತಗೊಂಡು ಗೆದ್ದು ಬಂದಿದ್ದಾರೆ. ಆಮೇಲೆ ನಮ್ಮ ಪ್ರಮೋದ್ ಮಾಧವರಾಯ್ ಸಾಹೇಬರಿಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಈ ಭಾಗದಲ್ಲಿ MLA ಆಗಿ ಆಮೇಲೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿ ಉಡುಪಿ ಚಿಕ್ಕಮಗಳೂರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಅದರಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇರುವ ಅವ್ರಿಗೂ ನಮಸ್ಕಾರ ತಿಳಿಸಿ, ಈ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿರುವ ನಮ್ಮ ಕಿಶೋರ್ ಕುಮಾರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ನಮಸ್ಕಾರ ತಿಳಿಸಿ, ವೇದಿಕೆ ಎಂಬಿರುವ ಎಲ್ಲ ನಮ್ಮ ದೊಡ್ಡ ನಾಯಕರಿದ್ದಾರೆ. ಬ್ರಹ್ಮಾವರದಲ್ಲಿ ನಮ್ಮ ನಾಯಕರಾಗಿರುವ ಶಿವಪ್ರಸಾದ್ ಅಣ್ಣ ಅವ್ರಿಗೆ ನಮ್ಮ ನಮಸ್ಕಾರ ತಿಳಿಸಿಬಿಡ್ತೇನೆ. ಮಂಡಲ ಅಧ್ಯಕ್ಷರಾಗಿರುವ ಸುರೇಶ್ ಶೆಟ್ಟಿ ಅಣ್ಣ ಕೂಡ ನನ್ನ ನಮಸ್ಕಾರ ತಿಳಿಸಿ. ಮಿತ್ರರೇ, ಒಂದು ದೊಡ್ಡ ಇದ್ದೀವಿ, ಒಂದು 5,000ಕ್ಕೆ ಹೆಚ್ಚು ಬೈಕ್ ಇತ್ತು. ನಾವೆಲ್ಲರೂ ಕೂಡ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಇದರಲ್ಲಿ ಯಾರು ಕೂಡ ಒಂದು ಬೈಕ್ ಬರುವಾಗ ಎಷ್ಟು ದುಡ್ಡು ತಗೊಳ್ಳಿ, ಪೆಟ್ರೋಲ್ಗೆ ಎಷ್ಟು ದುಡ್ಡು ತಗೊಳ್ಳಿ ನಾವು ಯಾರು ಹೇಳಲ್ಲ. ಕಾರಣ ನಾವೆಲ್ಲರೂ ಕೂಡ ಉತ್ಸಾಹದಲ್ಲಿ ಎನರ್ಜೆಟಿಕಲ್ಲಿ ಏನೋ ನಾವು ಈ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದೀವಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJP ನಮಗಿಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ. ಆ ಥರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಸೊ ಯಾಕೆ BJP ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಬರ್ತಾ ಇದೆ? ಯಾಕೆ ಮೋದಿಜಿಯವರು 3ನೇ ಬಾರಿ ಕೂಡ ಗೆದ್ಕೊಂಡು 400 MP ದಾಟಿ ಕೂರುತ್ತಾರನ ನಮ್ಮ ಕ್ಯಾಡರ್ಸ್ಗಿರುವ ಉತ್ಸಾಹ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಈ ಪಕ್ಷದಲ್ಲಿ ಮಾತ್ರ ನಾವು ಕ್ಯಾಂಡಿಡೇಟ್ ಆಗಿ, ನಾವು ಅಧ್ಯಕ್ಷರಾಗಿ, ನಾವು ಪ್ರೈಮ್ ಮಿನಿಸ್ಟರ್ ಆಗಿ ನಾವು ಭಾವನೆಯಲ್ಲಿ ಕೆಲಸ ಮಾಡ್ತೀವಿ. ಉಡುಪಿದಲ್ಲಿ ಯಾವಾಗಲೂ ಕೂಡ ಕಮ್ಮಿ ಇರಲ್ಲ. ಕಂಪ್ಲೀಟ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಏನೋ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಯಾವಾಗಲೂ ಕೂಡ ಜನ ದೊಡ್ಡ ರೀತಿಯಲ್ಲಿ BJPಗೆ ಸಪೋರ್ಟ್ ಮಾಡ್ತಾರೆ. ಕಾರಣ ಎಲ್ಲರೂ ಗೊತ್ತಿರ್ತದೆ, ನೇಷನ್ ನಮ್ಮ ದೇಶ ಚೆನ್ನಾಗಿರ್ಬೇಕು, ಈ ನೇಷನ್ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕನ್ನ ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕು. ಯಾವ ಪಕ್ಷ ಆಡಳಿತದಲ್ಲಿ ಇರಬೇಕನ್ನ ಅದು BJP ಪಕ್ಷದಲ್ಲಿ ಇರಬೇಕನ್ನು ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕಾರವಾರ ಈ ಏರಿಯಾದಲ್ಲಿ ಜನ ಬಹಳ ಕ್ಲಿಯರ್ ಆಗಿ ಥಿಂಕ್ ಮಾಡಿ ವೋಟ್ ಹಾಕ್ತಾರೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ದೊಡ್ಡ ಒಂದು ಅಂಗದಲ್ಲಿ ಗೆದ್ಕೊಂಡು ಬರ್ತಾರೆ, ಯಾರಿಗೂ ಡೌಟ್ ಇಲ್ಲ. ಬಟ್ ಬೈಕ್ ರ್ಯಾಲಿ ಯಾಕೆ ಮಾಡಬೇಕು? ಒಂದೇ ಒಂದು ಸಣ್ಣ ಉದಾಹರಣೆ ಮಾತ್ರ ತಮ್ಮ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ಒಂದು ರಾಜ್ಯದಲ್ಲಿ ಒಂದು ರಾಜ, ಆ ರಾಜಕ್ಕೆ ಭಾಳ ಆಸೆ ವೈಗುಂಡ ಹೋಗ್ಬೇಕಣ್ಣ. ಮೇಲೆ ಫೋನ್ ಮಾಡ್ತೀರಾ, ನಾನು ವೈಗುಂಡ ಬರುತ್ತೇನೆ, ನನಗೆ ಮೇಲೆ ಡೋರ್ ಓಪನ್ ಮಾಡಿ ವೈಗುಂಡ ಬಂದ್ಬಿಡ್ತೇನೆ. ವೈಗುಂಡದಲ್ಲಿ ಹೇಳ್ತಾರೆ, ನೀವು ಬರಬೇಡ,
ನಿಮ್ಮ ರಾಜ್ಯದಲ್ಲಿ ಯಾವಾಗ ಎಲ್ಲ ಜನರು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೋ ಅವತ್ತು ವೈಕುಂಠ ಡೋರ್ ಓಪನ್ ಮಾಡ್ತೀವಿ, ನೀವು ಮೇಲೆ ಬಂದ್ಬಿಡಿ. ಸೊ ರಾಜ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು. ಆಮೇಲೆ ರಾಜ ಅಸಿಸ್ಟೆಂಟ್ ಬರ್ತಾರೆ, ಎಲ್ಲ ಜನರು ನನ್ನ ಮಾತಿಗೆ ಬೆಲೆ ಕೊಡಬೇಕು, ಏನು ಮಾಡೋಣ ನಾನು. ಆಮೇಲೆ ರಾಜ ಅವ್ರ ಅಸಿಸ್ಟೆಂಟ್ ಯಾರಿದ್ದಾರೆ ಹೇಳ್ತಾರೋ, ರಾಜ ನಾಳೆ ಬೆಳಗ್ಗೆ ನಾವೊಂದು ಹೇಳೋಣ, ಎಲ್ಲ ಜನರು ಕೂಡ ಈ ಊರ ಮಧ್ಯದಲ್ಲಿ ದೊಡ್ಡ ಒಂದು ಹೊಂಡೆ ಇಟ್ಕೊಳ್ತೀವಿ, ಅಲ್ಲಿ ಬಂದು ಎಲ್ಲರೂ ಒಂದೊಂದು ಸೊಂಬು ಹಾಲು ಇಟ್ಕೊಂಡು ಹೋಗಬೇಕು. ಸೊ ರಾಜ ಹೇಳ್ತಾರೆ ಪರವಾಗಿಲ್ಲ ಜನಕ್ಕೆ ಹೇಳೋಣ. ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲರೂ ಹೇಳ್ತಾರೆ, ರಾಜ ಪರವಾಗಿ ಎಲ್ಲರೂ ಹೇಳ್ತಾರೆ, ಎಲ್ಲ ಜನರು ಒಂದು ಸೊಂಪಿನಲ್ಲಿ ಹಾಲು ತಗೊಂಡು ಬಂದು ಒಳಗೆ ಹಾಕಿಬಿಟ್ಟು ತಾವು ಹೋಗ್ಬೇಕು. ಸೊ ಈವ್ನಿಂಗ್ ರಾಜಕ್ಕೆ ರಿಪೋರ್ಟಿಂಗ್ ಬರ್ತದೆ, ರಾಜ ಎಲ್ಲರೂ ಬಂದು ಒಂದು ಸೊಂಪಿನಲ್ಲಿ ತಗೊಂಡು ಬಂದು ಹಾಕ್ಬಿಟ್ಟು ಹೋಗಿದ್ದಾರೆ, 100% ಅಟೆಂಡೆನ್ಸು, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಮ್ಮ ಮಾತು ಹೇಳಿದರು. ನೋಡಿ ರಾಜ ಪುನಃ ತಕ್ಷಣ ಮೇಲೆ ಫೋನ್ ಹೊಡಿತಾರೆ, ಎಲ್ಲ ರೆಡಿ ಆಯಿತು, ನಾನು ಬೈಗೊಂಡ ಬರಲ್ಲ. ಮೇಲೆ ಇருந்து ಹೇಳ್ತಾರೆ, ಇಲ್ಲ ಒಂದ್ಸಾರಿ ಹೋಗಿ ಹೊಂಡೆ ನೋಡಿ ಬನ್ನಿ. ರಾಜ ಹೋಗಿ ನೋಡಿವಾಗ ಒಳಗಡೆ ಹಾಲಿಲ್ಲ, ನೀರಿತ್ತು. ಸೊ ಯಾಕೆ ಈ ಸ್ಟೋರಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರೂ ಜನರು ಕೂಡ ಏನು ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರು ಹಾಲಾಗ್ತಾರೆ ನಾವು ನೀರು ಹಾಕೋಣ, ಅವರು ಹಾಲಾಗ್ತಾರೆ ನಾವು ನೀರು ಹಾಕೋಣ, ಅವರು ಹಾಲಾಗ್ತಾರೆ ನಾವು ನೀರು ಹಾಕೋಣ. ಆದರೆ ಇಡೀ ಜನ ಎಲ್ಲರೂ ಸೇರಿ ಹಾಲು ಹಾಕಿಲ್ಲ, ಎಲ್ಲರೂ ಸೇರಿ ನೀರು ಹಾಕಿದ್ದಾರೆ. ಸೊ ಉಡುಪಿ ಚಿಕ್ಕಮಗಳೂರು ಎಲೆಕ್ಷನ್ನಲ್ಲಿ ನಿಮ್ಮಲ್ಲಿ ನಾವೆಲ್ಲರೂ ಮಾಡುವ ವಿನಂತಿ ಏನು, ಎಲ್ಲರೂ BJPಗೆ ವೋಟ್ ಹಾಕಬೇಕು. ಫಸ್ಟ್ ಎಲ್ಲರೂ ವೋಟ್ ಹಾಕ್ಬೇಕು. ಇಲ್ಲ ಅವರು ವೋಟ್ ಹಾಕ್ತಾರೆ, ಮೋದಿಜಿ ಬಂದೇ ಬರ್ತಾರೆ, ನಾವು ಯಾಕೆ ವೋಟ್ ಹಾಕಬೇಕು, ಸ್ವಲ್ಪ ನಾವು ರೆಸ್ಟ್ ತಗೊಳ್ಳೋಣ, ಬಿಸಿಲು ಭಾಳ ಜಾಸ್ತಿ ಇದೆ, ಒಂದು 2 ಗಂಟೆ ಮನೆಯಲ್ಲಿ ಇರೋಣ, ನಾವು ಲಾಸ್ಟ್ ಟೈಮ್ ವೋಟ್ ಹಾಕಿದ್ವಿ, ಒಂದ್ಸಾರಿ ಎಕ್ಸ್ಕ್ಯೂಸ್ ತಗೊಳ್ಳೋಣ. ಈ ಎಲೆಕ್ಷನಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ ಸರ್. ಈ ಎಲೆಕ್ಷನ್ ನಾವೆಲ್ಲರೂ ಕೂಡ 2014ನಲ್ಲಿ ಮೋದಿಜಿ ಅವರಿಗೆ ಯಾವ ಥರ ಬೆಂಬಲ ಕೊಟ್ಟು ಎಲ್ಲರೂ ಕೂಡ ಬೀದಿಗೆ ಬಂದು ಕೆಲಸ ಮಾಡಿದ್ವಿ, ಅದೇ ಥರ 2024ನಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರೂ ಗೊತ್ತು ಮೋದಿಜಿ ಅವರು ಬರ್ತಾ ಇದ್ದಾರೆ. ಬಟ್ ಇನ್ನೊಬ್ಬರ ಬಗ್ಗೆ ಇಲ್ಲ, ಅವರು ಓಟ್ ಮಾಡ್ತಾರೆ, ನಾನು ಓಟ್ ಮಾಡಲ್ಲ, ಅದಕ್ಕೆ ಈ ಬೈಕ್ ರ್ಯಾಲಿ ಬೇಕಾಗ್ತದೆ, ಈ ಉತ್ಸವ ಬೇಕಾಗ್ತದೆ. ಎಲ್ಲ ಕಡೆಯಲ್ಲಿ ಹೋಗಿ ಜನಕ್ಕೆಲ್ಲ ನೋಡಿಕೊಂಡು ಬಂದು ಎಲ್ಲರೂ BJPಗೆ ವೋಟ್ ಮಾಡಿ, ಎಲ್ಲರೂ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರಿಗೆ ವೋಟ್ ಮಾಡಿನೂ ಒಂದು ಉತ್ಸವ ಕೊಡ್ಲಿಕ್ಕಿದೆ. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಮಿತ್ರರೇ. ನಿಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ವಿನಂತಿ ಕೂಡ ನಾನು ಮಾಡ್ತಾ ಇದ್ದೀನಿ. ಇಡೀ 543 ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಒಪ್ಪಿಗೆ ಮಾಡುವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರ ತರ ಒಂದು ಕ್ಯಾಂಡಿಡೇಟ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ. ಸೊ ನಾನು ನನಗೂ ಲೆಕ್ಕ ಇಟ್ಕೊಂಡೇ ಹೇಳ್ತಾ ಇದ್ದೀನಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಈಕ್ವಲ್ ಮಾಡಲಿಕ್ಕೆ ಒಂದು ಕ್ಯಾಂಡಿಡೇಟು 543 ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಪಕ್ಷ ನಾಯಕರು. ಅದೆಲ್ಲ ಬಿಟ್ಟು ಇವತ್ತು ನಾನು ಒಂದ್ಸರಿ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ನೋಡಿದೆ, ಒಂದು ಬ್ಯಾಗ್ ಇಟ್ಕೊಂಡು ಯಾರೋ ಒಬ್ಬರು ಸ್ಲೋ ಆಗಿ ಬಂದಿದ್ರು, VIP ಪ್ರೋಟೋಕಾಲ್ ಎಲ್ಲ ಏನೆಲ್ಲ ಒಂದು 3-4 ತಿಂಗಳ ಹಿಂದೆ. ಆಮೇಲೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಅವ್ರ ಹಿಂದೆ ನಾನು ಹೋಗುವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರ ಥರ ಹಿಂದೆ ಇருந்து ನೋಡುವಾಗ ಕಾಣ್ತಿತ್ತು. ನಾನು ಹೋಗಿ ಸರ್ ತಾವು ಬಾಣ, ಹೌದಪ್ಪ ನಾನೇನು, ಏನು ನಿಮ್ಮ ಜೊತೆಗೆ ಯಾರಿಲ್ಲ, ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಪ್ರೋಟೋಕಾಲ್ ಇಲ್ಲ, ಯಾರು ಏರ್ಲೈನ್ ಕಂಪನಿದಲ್ಲಿ ಯಾರೋ ಒಬ್ಬರು ನಿಮ್ಮ ಜೊತೆಗೆ ಬರ್ತಾರಲ್ವಾ, ಬ್ಯಾಗ್ ಹ್ಯಾಂಡ್ಲರ್ ಒಬ್ಬರು ಬರ್ತಾರಲ್ವಾ. ಸಾಹೇಬ್ರಿಗೆ ಹೇಳಿದ್ರು, ಇದುವರೆ ನನ್ನ ಲೈಫ್ನಲ್ಲಿ ನಾನು ಪ್ರೋಟೋಕಾಲ್ ತಗೊಂಡಿಲ್ಲ, ಲೈಫ್ನಲ್ಲಿ ಏರ್ಪೋರ್ಟ್ ಒಳಗಡೆ ನಾನು ಹೆಲ್ಪ್ ತಗೊಂಡಿಲ್ಲ, ಯಾವಾಗಲೂ ನಾನು ಯಾವ ಥರ ಇದ್ದೀನಿ ಅದೇ ಥರ ಇದ್ದೀನಿ. ಸೊ ಈ ಥರ ಕ್ಷೇತ್ರಕ್ಕೊಂದು ಈ ಥರ ಒಂದು ಕ್ಯಾಂಡಿಡೇಟ್ ಸಿಗಲಿಕ್ಕೆ ನಾವೆಲ್ಲ ಒಂದು ದೊಡ್ಡ ಒಂದು ಭಾಗ್ಯ ಮಾಡಿರಬೇಕು. ಎಲ್ಲರೂ ಒಳ್ಳೆಯವರಿದ್ದಾರೆ ಉಡುಪಿ ಚಿಕ್ಕಮಗಳೂರಲ್ಲಿ, BJP ಲೀಡರ್ಸ್ ತುಂಬ ಒಳ್ಳೆಯವರಲ್ಲಿ ಇದ್ದಾರೆ. ಬಟ್ ಈ ಥರ ಕ್ಯಾಂಡಿಡೇಟ್ ಪಾರ್ಟಿ ನಮ್ಮ ಮುಂಚೆ ನಡೆಸಿದ್ದಾರೆ. ಒಂದು ಭಾಳ ಒಂದು ಸರಳ ವ್ಯಕ್ತಿ, ಒಂದು ಇಂಟೆಗ್ರಿಟಿ ಪರ್ಸನ್ ಆಫ್ ಹೈಯೆಸ್ಟ್ ಇಂಟೆಗ್ರಿಟಿ. ಇಷ್ಟು ಬಾರಿ ಮಿನಿಸ್ಟರ್ ಆಗಿದ್ದು ಒಂದು ಸಣ್ಣ ಪುಟ್ಟ ಕರಪ್ಷನ್ ಅಲಿಗೇಷನ್ ಇಲ್ಲ, ಯಾವಾಗಲೂ ಕೂಡ ಪಕ್ಷಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡುವ ನಾಯಕರು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಡಬೇಕಾಗ್ತದೆ. ನೆಕ್ಸ್ಟ್ 2 ಡೇಸ್ ಇದೆ, ಇವತ್ತು ನಾಳೆ ಲಾಸ್ಟ್ ಡೇ ಪ್ರಚಾರ. ನಾವಿವತ್ತು ಏನು ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಸರ್, ಬಟ್ ನಾವು ವೋಟ್ ಮಾಡಬೇಕು. ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲರೂ ಕರ್ಕೊಂಡು ಬಂದು BJPಗೆ ವೋಟ್ ಮಾಡಿಸ್ಬೇಕು. ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅವರು ಕರ್ಕೊಂಡು ಬಂದು ವೋಟ್ ಮಾಡಿಸ್ಬೇಕು. ಯಾರು ವೋಟ್ ಮಾಡದೇ ಇರುವ ಎಕ್ಸ್ಕ್ಯೂಸ್ ನಾವು ಕೊಡಬಾರದು. ಅದಕ್ಕೆ ಈ ಥರ ಒಂದು ದೊಡ್ಡ ಒಂದು ಬೈಕ್ ರ್ಯಾಲಿ ಬೇಕಾಗ್ತದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲುವಾಗ ಏನಾಗ್ತದೆ ಸರ್, ಯಾವಾಗಲೂ ನಾವು ಹೇಳ್ತೀವಿ, ತಮಿಳದಲ್ಲಿ ಒಂದು ಮಾತು ಹೇಳ್ತೀವಿ, ಸಿರುದುಳ್ಳಿ ಪೆರುವೆಲ್ಲಂ ಎಂದು ಹೇಳ್ತೀವಿ. ಕಾರಣವೇನು, ಸಣ್ಣ ಡ್ರಾಪ್ ಹಾಕುವಾಗ ಅದೊಂದು ಓಷನ್ ಆಗ್ತದೆ. ಸೊ ಮೋದಿಜಿ ಅವರಿಗೂ 400 MP ಬೇಕು. ಸೊ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲ ಜನರು ಇಲ್ಲ ಅಲ್ಲಿருந்து MP ಬರ್ತಾರೆ, ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಈ ಬಾರಿ ಸಪೋರ್ಟ್ ಮಾಡಲ್ಲ, ಆ ಥರ ಒಬ್ಬೊಬ್ಬರು ಥಿಂಕ್ ಮಾಡುವಾಗ ನಮಗೆ ಎಲ್ಲರಿಂದ 400 ಬರ್ತದೆ. ಅದಕ್ಕೆ ತಮ್ಮೆಲ್ಲರಲ್ಲಿ ಕೂಡ ಒಂದು ವಿನಂತಿ, ಕರ್ನಾಟಕದಲ್ಲಿ 28 ಈ ಬಾರಿ ಬರಲೇಬೇಕು. ಕಾರಣ ಕರ್ನಾಟಕ ಆ ಥರ ಒಂದು ರಾಜ್ಯ. ನಿನ್ನೆ ಬೆಂಗಳೂರಿನಲ್ಲಿ ಕ್ಯಾಂಪೇನ್ ಮಾಡುವ ತಿರುಗಾಡಿದ್ರು, ಸೊಂಬು ಕೈನಲ್ಲಿ ಇತ್ತು. ನನಗೇನು ಗೊತ್ತಾಗಿಲ್ಲ ಸರ್, ನಾನು ತಮಿಳ್ನಾಡು ಕೆಲಸ ಮುಗಿಸಿ ನಿನ್ನೆವೇ ಕರ್ನಾಟಕ ಬಂದಿದ್ದೀನಿ. ಪಕ್ಕದಲ್ಲಿ ಅಧ್ಯಕ್ಷರಿದ್ರು. ನಾನು ಹೇಳಿದ್ದೀನಿ, ಅಧ್ಯಕ್ಷರೇ ನಾವು ಇಷ್ಟು ಟಾಯ್ಲೆಟ್ ಕಟ್ಟಿಕೊಟ್ಟು ಕೂಡ ಯಾಕೆ ಸೊಂಬಿಟ್ಟು ಕೊಡ್ತಾರೆ, 11 ಕೋಟಿ ಟಾಯ್ಲೆಟ್ ಮಾಡಿದ್ದೀವಿ. ಸ್ವಚ್ಛ ಭಾರತ್ 1, ಸ್ವಚ್ಛ ಭಾರತ್ 2ನಲ್ಲಿ
11 ಕೋಟಿ ಟಾಯ್ಲೆಟ್ ಇಟ್ಕೊಂಡು ಯಾಕೆ ಈ ಪಕ್ಷದಲ್ಲಿ ಕೆಲವರು ಸೊಂಬಿಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಈ ತರ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಏನು ತಲೆಯಲ್ಲಿ ಕೆಡಿಸ್ಕೊಳ್ಬೇಡ. ನಾವು ಕೆಲಸ ಮಾಡಿದೀವಿ, ಜನ ಮುಂಚೆ ನಾವು ಮಾಡಿದ ಕೆಲಸ ಜನ ಮುಂಚೆ ಇದೆ. ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡ್ಲಿಕ್ಕೆ, ಸಹಕಾರ ಕೊಡ್ಲಿಕ್ಕೆ ಬಹಳ ರೆಡಿಯಾಗಿದ್ದಾರೆ. ಎಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವು ನೋಡಿ 28 ಜಾಗದಲ್ಲಿ 12 ಕ್ಯಾಂಡಿಡೇಟ್ 12 ಪೀಪಲ್, ಯಾರೋ ಒಬ್ಬರು ಮಗಳು, ಯಾರೋ ಒಬ್ಬರು ಮಗ, ಯಾರೋ ಒಂದು ಪರಿವಾರವೇ ಬಂದು 12 ಔಟ್ ಆಫ್ 20. ಇಂಡಿಯಾದಲ್ಲಿ ಎಲ್ಲಿ ಈ ಅನ್ಯಾಯ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಇರುವ ಕ್ಷೇತ್ರದಲ್ಲಿ ಕೂಡ ಇಷ್ಟು ಅನ್ಯಾಯ ಇಲ್ಲ. ಕರ್ನಾಟಕದಲ್ಲಿ 12 ಕ್ಯಾಂಡಿಡೇಟ್ 28ನಲ್ಲಿ ಪರಿವಾರವಾದನಲ್ಲಿ ಬಂದಿದ್ದಾರೆ. ಇದೆಲ್ಲ ನಾವು ಅಟ್ಟಾಗಬೇಕು. ನಾವಿಲ್ಲಿ ಇದೀವಿ. ಅದಕ್ಕೆ ಪ್ರೀತಿಯ ಜನರು ಎಲ್ಲರೂ ಕೂಡ ವಿನಂತಿ, ನಾವು ಅದೇ ಉತ್ಸಾಹದಲ್ಲಿ ವೋಟ್ ಮಾಡಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 100% ಗೆದ್ಕೊಂಡು ಬರ್ತಾರೆ ಸರ್. ಇದೆಲ್ಲ ನೋಡುವಾಗ ನಮಗೆ ಕಾಣ್ತದೆ. ಬಟ್ ಉತ್ಸಾಹದಲ್ಲಿ ನಾವು ಮಾಡಬೇಕು. ಒಂದು ಬೂತ್ ಕಮಿಟಿ ಔಟ್ಸೈಡ್ ನಾವಿದ್ದೀವಿ, ಟೇಬಲ್ದಲ್ಲಿ ನಾವು ಕೂರ್ತೀವಿ, ವೋಟ್ ಹಾಕಿಬಿಟ್ಟು ಅಂದ್ರೆ 200 ಮೀಟರ್ ಲೈನ್ಗೆ ಔಟ್ಸೈಡ್ ನಾವು ಕೂರ್ತೀವಿ. ಎಲ್ಲ ಕಡೆಯಲ್ಲಿ ಕೂಡ ಸ್ಟ್ರೆಂತ್ನಲ್ಲಿ ನಾವು ಕೂರ್ಬೇಕು. ಒಂದೊಂದು ಕಡೆಯಲ್ಲಿ 100 ಜನ, 200 ಜನ, 300 ಜನ ಯುವಕರು ಫಸ್ಟ್ 7 ಗಂಟೆ ವೋಟ್ ಮಾಡಿ ಎಲ್ಲರೂ ಬಂದು ಕೂರ್ಬೇಕು. ಜನ ಒಬ್ಬರು ನೋಡುವಾಗ ಒಂದು ಫೆಸ್ಟಿವಲ್ ತರ ಇರಬೇಕು. ಉಡುಪಿ ಚಿಕ್ಕಮಗಳೂರಲ್ಲಿ ಏನಾಗ್ತಾ ಇದೆ, ಎಲ್ಲ ಕಡೆಯಲ್ಲಿ ಕೂಡ 200 ಮೀಟರ್ ಲೈನ್ ಆದಮೇಲೆ ಈ ಬೂತ್ಗೆ ಔಟ್ಸೈಡ್ 100 ಜನ ಕೂತಿದ್ದಾರೆ, 200 ಜನ ಕೂತಿದ್ದಾರೆ. ಆ ಮೆಸೇಜ್ ನಾವು ಕೊಡಬೇಕು. ಸೊ ಉಡುಪಿ ಚಿಕ್ಕಮಗಳೂರಲ್ಲಿ ಆ ಮೆಸೇಜ್ ನಾವು ಒಂದು ಗಟ್ಟಿನಿಟ್ಟ ಮೆಸೇಜ್ ಒಂದು ಕೊಡಬೇಕು. ಎಲ್ಲರಲ್ಲಿ ಕೂಡ ಇದು ಬಿಜೆಪಿ ಭದ್ರಕೋಟೆ ನಾವು ತೋರಿಸ್ಬೇಕು. ತಾವೆಲ್ಲರೂ ಕೂಡ ದೊಡ್ಡ ಒಂದು ಸಹಕಾರ ಮಾಡ್ತೀರಾ. ತಾವು ಮಾತ್ರ ಅಲ್ಲ, ತಮ್ಮ ರಿಲೇಟಿವ್ಸ್ ಯಾರಿದ್ದಾರೋ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿ ಅವ್ರು ಕರ್ಕೊಂಡು ಬಂದು ಬಿಜೆಪಿಗೂ 1ನೇ ಬಟನ್, ಉಡುಪಿ ಚಿಕ್ಕಮಗಳೂರಲ್ಲಿ 1ನೇ ಬಟನ್ದಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದ್ದಾರೆ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ. ಒಂದು ಒಳ್ಳೆ MP ಪಡ್ಕೊಳ್ಳೋಣ. ಯಾವಾಗಲೂ ನಮಗೆ ಆಕ್ಸೆಸ್ ಇರುವ MP, ಎನಿ ಟೈಮ್ ನಾವು ಮೀಟ್ ಮಾಡಬಹುದು. ಇದೆಲ್ಲ ಸೆನ್ಸಿಟಿವ್ ಝೋನ್ಸ್. ಉಡುಪಿದಲ್ಲಿ ಕೋಸ್ಟಲ್ ಏರಿಯಾ ರೆಗ್ಯುಲೇಷನ್ ಇದೆ. ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹುಟ್ಟಿರುವ ಮನುಷ್ಯ. ಎಲ್ಲ ಕಡೆಯಲ್ಲಿ ಕೂಡ ಸೆನ್ಸಿಟಿವ್ ಝೋನ್ ಇದೆ. ಇದೆಲ್ಲ ಕೂಡ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಬೇಕಾಗ್ತದೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗೂ. ಅದಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೂ ನಾವೆಲ್ಲ ಬೆಂಬಲ ಕೊಡೋಣ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಈ ಬಾರಿ ರೆಕಾರ್ಡ್ ಮಾರ್ಜಿನ್ನಲ್ಲಿ ಇಡೀ ದೇಶ ನೋಡಬೇಕು ಎಷ್ಟು ಮಾರ್ಜಿನಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ನಾವು ಅದು ಮಾಡಬೇಕು. ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸಿ, ನಮ್ಮ ಪ್ರಮೋದ್ ಮಾಧವರಾವ್ ಸಾಹೇಬರು ಎಲ್ಲರೂ ಕೂಡ ಒಂದೇ ಮಾತು ಹೇಳಿದರು. ನಾನು ತಮ್ಮ ಥರ ಒಂದು ಕಾರ್ಯಕರ್ತ, ತಮಿಳುನಾಡಿನಲ್ಲಿ ನನಗೊಂದು ಕೆಲಸ ಇದೆ, ಆ ಕೆಲಸ ಮಾಡಿಕೊಂಡು ಬಂದಿದ್ದೀನಿ. ನಮ್ಮ ಕೆಲಸ ಅಲ್ಲಿ ಆಗಿತ್ತು. ಅದಾದ ಮೇಲೆ ಕರ್ನಾಟಕದಲ್ಲಿ ನಾವು ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತ ನಾವೆಲ್ಲರೂ ಸೇರಿ ನೆಕ್ಸ್ಟ್ 2 ಡೇಸ್ ಲಾಸ್ಟ್ ಮಿನಿಟ್ನಲ್ಲಿ ಇಂಟೆನ್ಸಿಟಿ ನಾವು ಕಡಿಮೆ ಮಾಡಬಾರದು. ಭಾಳ ಜಾಸ್ತಿ ಇಂಟೆನ್ಸಿಟಿದಲ್ಲಿ ಕೆಲಸ ಮಾಡಬೇಕು. ನಾಳೆ 7 ಗಂಟೆ ನಾವೆಲ್ಲರೂ ಫಸ್ಟ್ ವೋಟ್ ಹಾಕಿಬಿಟ್ಟು 200 ಮೀಟರ್ ಲೈನ್ ಔಟ್ಸೈಡ್ ಆದಮೇಲೆ ಅಲ್ಲಿ ನಾವು ಚೇರ್ ಹಾಕಿಕೊಂಡು ಕೂರೋಣ. ಎಲ್ಲ ಜನಕ್ಕೊಂದು ದೊಡ್ಡ ಮೆಸೇಜ್ ಕೊಡೋಣ. ಎಲ್ಲರೂ ವೋಟ್ ಮಾಡಬೇಕು ನಾವು ರಿಕ್ವೆಸ್ಟ್ ಮಾಡೋಣ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇಲ್ಲಿ ಗೆಲ್ಲಿಸೋಣ.